ಸ್ಥಾಪನೆ ಆಗಲಿಕ್ಕೆ, ಪರಿಸರ ಕಾಳಜಿಗೆ ಮತ್ತು ಭವಿಷ್ಯತ್ತಿನ ಪೀಳಿಗೆಗೆ ಯಾವ ರೀತಿ ದಶಕದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ಕಾಯ್ದೆಗಳನ್ನ ರೂಪುಗೊಳಿಸಿ ಪೀಳಿಗೆ ಸ್ಮರಿಸ್ತಾ ಜವಾಬ್ದಾರಿಯಿಂದ ಅರಿವು ಮೂಡಿಸ್ತಕ್ಕಂಥ ಕೆಲಸನ ಮಂಡಳಿ ಕನಿಷ್ಠ ಪಕ್ಷ 50 ಸಂಭ್ರಮಾಚರಣೆಯಲ್ಲಾರು ಜನರ ಬಳಿಗೆ ನಾವೇ ಹೋಗೋಣ ಅನ್ನೋ ರೀತಿಯಲ್ಲಿ ನಮ್ಮ ಮಂಡಳಿ ಸಭೆಯಲ್ಲಿ ನಿರ್ಣಯ ಸರ್ಕಾರದ ಮುಂದೆ ಇಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಆಣತಿಯ ಮೇರೆಗೆ ನಾವು ಇವತ್ತು ಕಾರ್ಯಕ್ರಮವನ್ನು ಪ್ರತಿ ಜಿಲ್ಲೆಯಿಂದಲೂ ಮಾಡ್ತಾ ಬಂದಿದ್ದೀವಿ. ಇದರ ಒಂದು ಸಂದರ್ಭದಲ್ಲಿ ಆಯಾ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ನಾವು ಅರ್ಥಕೊಳ್ಳೋದಲ್ಲದೆ ಜನರಿಗೂ ತಿಳಿಸುವಂತಹ ಒಂದು ಅವಕಾಶ ಮಾಧ್ಯಮದ ಮುಖಾಂತರ ಜನರನ್ನ ತಲುಪ್ತಾ ಇರೋದು. ಯುವ ಜನತೆ ಮತ್ತು ವಿದ್ಯಾರ್ಥಿಗಳಿಗೆ ಪರಿಸರದ ಅರಿವನ್ನು, ಯಾಕೆಂದ್ರೆ ಭವಿಷ್ಯದ ಪ್ರಜೆಗಳವರು, ಅವರಿಗೆ ಇದರ ಬಗ್ಗೆ ಅರಿಲಿ ಅನ್ನೋ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತೇವೆ. ಬಿಗ್ ಬಾಸ್ಗೂ ನಮಗೂ ಸಂಬಂಧ ಇಲ್ಲ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತೀನಿ, ಇಟ್ಸ್ ಓನ್ಲಿ ಎ ಜಾಲಿವುಡ್, ಇಟ್ಸ್ ಅ ಪಾರ್ಟ್ ಜಾಲಿವುಡ್, ಇಟ್ ಇಸ್ ಅ ಸ್ಮಾಲ್ ಪಾರ್ಟ್ ಇನ್ ಜಾಲಿವುಡ್. ಇಲ್ಲ, ಇನ್ನೂ ಬಗೆಹರಿದಿಲ್ಲ. ಸರ್, ಈಗ ನಿಮ್ಮ ಪಕ್ಷದಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ, ರೀಶಫಲ್ ಆಗ್ತಾ ಇದೆಯಾ, ನಾಯಕತ್ವ ಬದಲಾವಣೆ? ನಮ್ಮ ಪಕ್ಷದಲ್ಲಿ ಎಲ್ಲವೂ ಶಾಂತಿ, ನೋ ಕ್ರಾಂತಿ. ಅಲ್ಲ, ಸಚಿವ ಸ್ಥಾನದ ಆಕಾಂಕ್ಷಿ ಪಟ್ಟಿಲ್ ತಾವಿದ್ದೀರಿ, ಅದಕ್ಕೋಸ್ಕರ ಅದು ನಮ್ಮ ಪಕ್ಷದಲ್ಲಿ ನಾನು ಅರ್ಜಿನೂ ಹಾಕೊಳ್ಬೇಕಾಗಿಲ್ಲ, ಮತ್ತೊಂದಿಲ್ಲ. ನಮ್ಮ ಅರ್ಹತೆ ಆಧಾರದ ಮೇಲೆ ಹೋಗಂಗಿಲ್ಲ, ಯಾರು ಅಪಸ್ವರನೂ ಎತ್ತಂಗಿಲ್ಲ, ಯಾರು ಅಪನಂಬಿಕೆನೂ ಇಟ್ಕೋಬೇಕಲ್ಲ. ನಾವೆಲ್ಲ ಶಿಸ್ತಿನ ಪಕ್ಷದ ಸಿಪಾಯಿಗಳು. ಹೈಕಮಾಂಡ್ ಏನು ಹೇಳುತ್ತೆ ಅದರಂತೆ ನಾವಿರ್ತೇವೆ. ನಮ್ಮ ಮುಖ್ಯಮಂತ್ರಿಗಳು ಅಚ್ಚುಕಟ್ಟಾಗಿ ರಾಜ್ಯದ ಎಲ್ಲ ವರ್ಗದ ಜನರನ್ನ ಜೊತೆಲೆ ತೆಗೆದುಕೊಂಡು ಹೋಗ್ತಕ್ಕಂಥ ಆಡಳಿತವನ್ನು ಇಲ್ಲಿ ಎಲ್ಲರೂ ನೋಡ್ತಾ ಇದ್ವಿ. ನಾವು ಕೂಡ ಅವ್ರ ಜೊತೆಯಲ್ಲಿ ಆಡಳಿತ ಪಕ್ಷದ ಶಾಸಕರಾಗಿ ಜವಾಬ್ದಾರಿಯಿಂದ ಸಂತೋಷದಿಂದ ಅವ್ರ ಜೊತೆಲಿ ಇದ್ವಿ. ಈಗ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ನಾನೊಂದು ಮನವಿಯನ್ನ ಮಾಡ್ತೀನಿ. ಈ ಟೆನ್ಯೂರ್ ಬಗ್ಗೆ ಮಾಧ್ಯಮಕ್ಕೆ ಅವಶ್ಯಕತೆ ಇಲ್ಲ. ಇದು ನೀವು ಸಾರ್ವಜನಿಕರಿಗೆ ಮಾಹಿತಿ ಕೊಡುವಂಥ ದೃಷ್ಟಿಯಲ್ಲಿ ಕೇಳುವಂಥ ಪ್ರಶ್ನೆ ಆದರೂ ಇಟ್ ಈಸ್ ದಿ ಇಂಟರ್ನಲ್ ಮ್ಯಾಟರ್ ಆಫ್ ದಿ ಪಾರ್ಟಿ. ವಿರೋಧ ಪಕ್ಷನೇ ಆಗಲಿ ಮತ್ತೊಬ್ಬರೇ ಆಗಲಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡೋದೇ ಆಗಲಿ, ಅದನ್ನು ಊಹೆ ಮಾಡೋದಾಗಲಿ ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ನೀವು ಯೋಚನೆ ಮಾಡಿ. ಕೆಲವರಿಗೆ ತಿಳುವಳಿಕೆ ಅಷ್ಟೊಂದು ಪಕ್ಷದ ವಿಚಾರ ಬಗ್ಗೆ ಅರಿವಿಲ್ಲ ಅಂತಂದ್ರೆ ಏನು ಮಾಡ್ಲಿಕ್ಕಾಗಲ್ಲ. ಆದರೆ ಪಕ್ಷದಲ್ಲಿ ನಾವೆಲ್ಲರೂ ಕೂಡ ಅವ್ರು ಯಾರೇ ಮಾತಾಡಿರಲಿ ಮಾತಾಡಲಿರಲಿ ನಾವು ಪಕ್ಷದ ತೀರ್ಮಾನಕ್ಕೆ ಬದ್ಧರು, ಅಷ್ಟು ಮಾತ್ರ ಹೇಳ್ತೀನಿ. ನೋಡಿ, ಈ ವಿಚಾರದಲ್ಲಿ ಯಾರೂ ಕೂಡ ಸನ್ಯಾಸತ್ವ ವಹಿಸಿಲ್ಲ. ರಾಜಕಾರಣಕ್ಕೆ ಬಂದವರು ನಮ್ಮನ್ನ ಸನ್ಯಾಸಿ ಲೈನಲ್ಲಿ ನಿಲ್ಲಿಸಬೇಡಿ, ಗೊತ್ತಾಯ್ತಲ್ಲ. ಯಾವುದೇ ಕಾರಣಕ್ಕೂ ಯಾರೂ ಸನ್ಯಾಸಿಗಳಲ್ಲ. ಅರ್ಹತೆ ಸಂದರ್ಭ ಎಲ್ಲವೂ ಕೂಡ ಕೂಡು ಬಂದಾಗ ಸಕಾಲದಲ್ಲಿ ಅವೆಲ್ಲ ಅವ್ರವ್ರಿಗೆ ಆ ಒಂದು ವಿಚಾರ ಅವ್ರಿಗೆ ಅವಕಾಶಗಳನ್ನ ಕಲ್ಪಿಸ್ತಕ್ಕಂಥದ್ದು ತೀರ್ಮಾನ ಆಗುತ್ತೆ. ನೋ ಕ್ರಾಂತಿ, ಇಟ್ ಇಸ್ ಓನ್ಲಿ ಶಾಂತಿ. ಕೆಲ ಸಚಿವರಿಗಾಗಲೇ ಸಚಿವ ಸ್ಥಾನ ತ್ಯಾಗದ ಮಾತುಗಳಾಡ್ತಾ ಇದ್ದಾರೆ. ಅದು ಅವರ ವಿಶಾಲ ಹೃದಯ, ಪಕ್ಷದ ಹಿತದೃಷ್ಟಿಯನ್ನು ಇಟ್ಕೊಂಡು ಪಕ್ಷಕ್ಕೆ ಭದ್ರಾಗಿ ಮಾತಾಡ್ತಾ ಇರ್ತಕ್ಕಂಥ ಸ್ವಾಗತಾರ್ಹ. ಅವರ ಒಂದು ನಿಷ್ಠೆ ಮತ್ತು ಪ್ರಾಮಾಣಿಕತೆ ನಾವೆಲ್ಲರೂ ಮೆಚ್ಚಬೇಕಲ್ವಾ. ಅದು ಮುಂದಿನ ವಿಚಾರ, ಅದು ನನಗೂ ಸಂಬಂಧಿಸಿದ್ದಲ್ಲ. ಹೈಕಮಾಂಡ್ ಏನು ಯೋಚನೆ ಮಾಡಿದೆ, ಯಾರ ಬಗ್ಗೆ ಯೋಚನೆ ಮಾಡಿದೆ, ಏನಂತ ತೀರ್ಮಾನ ತಗೋತದೆ ಯಾರಿಗೂ ಗೊತ್ತಿಲ್ಲ. ಊಹಾತ್ಮಕವಾದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥದ್ದು ಅಸಮಂಜಸ ಅನ್ನೋದು ನನ್ನ ಭಾವನೆ. ಏನ್ ಹೇಳಿದ್ದಾರೆ ಯತೀಂದ್ರ ಬದ್ನಾರ್ ಅವರು? ನಿಮ್ಗೆ ಅದನ್ನ ಅವರು ವಿವರಣೆ ಕೊಟ್ಟಿದಾರಲ್ಲ. ಅಹಿಂದ ಚಳವಳಿಯ ನೇತೃತ್ವವನ್ನ ಯಾರು ವಹಿಸ್ಬೇಕು? ಅದನ್ನ ಅಹಿಂದ ನೇತೃತ್ವವನ್ನ ಸಿದ್ದರಾಮಯ್ಯನವ್ರ ನಂತರ ಸತೀಶ್ ಜಾರಕಿಹೊಳಿ ಅವರು ವಹಿಸಬೇಕು ಅನ್ನೋಂಥ ಮನವಿಯನ್ನು ಅವ್ರು ಮಾಡಿದ್ದಾರೆ. ಅದನ್ನ ಇನ್ನೊಂದು ರೀತಿಯಲ್ಲಿ ಟ್ವಿಸ್ಟ್ ಕೊಟ್ಟು ಮಾತಾಡಿದ್ರೆ ತಪ್ಪಲ್ವಾ? ಯಾವುದಕ್ಕೆ? ನೋಡಿ, ಅಹಿಂದ ಚಳುವಳಿಯ ಭಾಗದಲ್ಲಿ ನಾನು ಒಬ್ಬ. ಯಾಕೆಂದ್ರೆ ನಾವು ಆ ಕಾನ್ಸೆಪ್ಟ್ನ ಒಪ್ಪಿ ಸಿದ್ದರಾಮಯ್ಯನವ್ರ ಜೊತೆ ಬಂದವರು ನಾವು. ಇವತ್ತು ಅಹಿಂದ ಮೂವ್ಮೆಂಟು ಈ ರಾಜ್ಯದಲ್ಲಿ ಉಳಿಬೇಕು. ರಾಷ್ಟ್ರದಲ್ಲಿ ಕಾಂಗ್ರೆಸ್ನ ಮೂಲ ಸಿದ್ಧಾಂತನ ಅಹಿಂದ ಸಿದ್ಧಾಂತ. ಹಾಗಾಗಿ ಈ ವಿಚಾರದಲ್ಲಿ ಯಾರು ಅಪಸ್ವರ ಎತ್ತಲಿಕ್ಕೆ ಸಾಧ್ಯವಿಲ್ಲ. ನಾವೆಲ್ಲ ಕಾಂಗ್ರೆಸ್ನ ಸಿದ್ಧಾಂತ ಅಹಿಂದ ಸಿದ್ಧಾಂತ. ಯಾಕೆ ಅಂದ್ರೆ ಅವರು ಆ ವಿಚಾರದಲ್ಲಿ ಹಿಂದಿನಿಂದ ಸಿದ್ದರಾಮಯ್ಯನವ್ರ ಜೊತೆಲಿ ಇದ್ದವರು, ಇವತ್ತು ಇರ್ತಕ್ಕಂಥವ್ರು, ಮುಂದೆ ಅದನ್ನ
ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಮನವಿ. ಮಾದೇವಪ್ಪನವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಏನು? ಯಾರು ಹೇಳಿರೋದು ಇವಾಗ ಸತೀಶ್ ಜಾರಕಿಹೊಳಿ ಅವರು ನಾಯಕತ್ವ ವಹಿಸಿ ಅನ್ನುವಂಥ ಹೈಕಮಾಂಡ್ ಹೇಳಿದೆ. ಈಗ ಒಬ್ಬೊಬ್ಬರ ವಿಚಾರಕ್ಕೂ ನಾನು ಉತ್ತರ ಕೊಡೋಂಥದ್ದಲ್ಲ. ನಾನು ಪಕ್ಷದ ವಿಚಾರಕ್ಕೆ ಮಾತ್ರ ಸೀಮಿತವಾಗ್ತೀನಿ. ವೈಯಕ್ತಿಕ ಹೇಳಿಕೆಗಳಿಗೆ ನಾನು ಅವರವರು ಯಾವ ಸಂದರ್ಭದಲ್ಲಿ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದಾರೆ ನಮಗೆ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಏನು ಆ ಪ್ರಶ್ನೆ ನೀವ್ಯಾಕೆ ಎತ್ತೀರಿ? ಅಲ್ಲ ಸರ್, ನಾವು ಯಾಕೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ನೀವೇನಾದ್ರೂ ನಿಮ್ಮಿಂದ ನೆರವು ಕೊಡ್ಲಿಕ್ಕೆ ಸಾಧ್ಯ ಇದ್ರೆ ಹೇಳಿ. ಸಿಎಂಗೆ ನಾನು ಕೂಡ ಅವ್ರ ವಿಚಾರದಲ್ಲಿ ಪರ ವಿರೋಧ ಮಾಡಕ್ಕೆ ಶಕ್ತಿ ಇಲ್ಲ. ನಮ್ಮ ಪಕ್ಷದಲ್ಲಿ ತೀರ್ಮಾನ ಒಂದೇ ಸರಿ ಹೇಳ್ತಾ ಇದ್ದೀನಿ, 100 ಸರಿ ಹೇಳಿದ್ರು ಅಷ್ಟೇ. ತೀರ್ಮಾನ ಯಾರು ಮಾಡೋದು? ಇಟ್ಸ್ ಓನ್ಲಿ ಹೈಕಮಾಂಡ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.